ಕೆಲವು ಅನಿರೀಕ್ಷಿತ ಪ್ರಯಾಣಗಳು ಮರೆಯಲಾಗದ ಅನುಭವಗಳನ್ನು ಕೊಡ್ತವೆ. ಇವತ್ತು ಅಂತಹ ಒಂದು ಅನಿರೀಕ್ಷಿತ ಪ್ರಯಾಣ ಅನಿವಾರ್ಯವಾಗಿ ಮಾಡೋ ಸಂದರ್ಭ ನಂಗೆ ಬಂತು. ಸೂರ್ಯೋಮಳೆಯಲ್ಲಿ ಗುರಿ ಇಲ್ಲದ ಪ್ರಯಾಣಕ್ಕೆ ಎದ್ದು ಹೊರಟೆ. ದಾರಿ ಸಾಗ್ತಾ ಇದ್ದಂತೆ ಗುರಿ ಸಿಗದೇ ಇದ್ರೂ ಪ್ರಕೃತಿಯ ನಡುವೆ ಮರೆಯಲಾಗದ ಅನುಭವಗಳಂತೂ ಸಿಕ್ತು. ನನ್ನ ಅನುಭವಗಳ ಚಿತ್ರಣವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ಪಶ್ಚಿಮ ಘಟ್ಟಗಳ ಅಪರೂಪದ ಹೂಗಳನ್ನು ನೋಡೋಕೆ ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಅನಿರೀಕ್ಷಿತವಾಗಿ ನಾನೊಂದು ಪ್ರಯಾಣ ಮಾಡಬೇಕಾಯ್ತು. ನನ್ನ ಪ್ರಯಾಣದ ಕೆಲವು ತುಣುಕುಗಳನ್ನು, ಕೆಲವು ಸುಂದರವಾದ ಅನುಭವಗಳನ್ನು ಹಂಚ್ಕೊಳ್ತಿದ್ದೀನಿ. ಮಲೆನಾಡನ್ನು ನಿಮಗೆ ತೋರಿಸಿದಷ್ಟು ಮತ್ತು ಸುಂದರವಾಗಿ ಅದು ನನ್ನ ಕಣ್ಮುಂದೆ ಬರ್ತಾನೆ ಇದೆ. ನಾನು ನಿಮಗೆ ತೋರಿಸ್ತಾನೆ ಇದ್ದೀನಿ. ಮತ್ತೊಂದು ಸಲ ನಮ್ಮ ಮಲೆನಾಡಿನ ಸೌಂದರ್ಯವನ್ನು ನಿಮ್ಮ ಕಣ್ಮುಂದೆ ತರ್ತಿದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ನಿಮ್ಮ ಲೈಕ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ನನಗೆ ಸ್ಫೂರ್ತಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮನೇಲಿ ಬೆಚ್ಚಗೆ ಕೂತಿದ್ದೋಳು ಸೂರ್ಯೋಮಳೆಯಲ್ಲಿ ಎದ್ದು ಹೊರಟೆ. ಹೋಗೋದಕ್ಕೇನೆ ಮನಸ್ಸಿರಲಿಲ್ಲ, ಭಾಳ ಬೇಜಾರಾಗಿತ್ತು. ಮಳೇಲಿ ಓಡಾಡೋದು ನನಗೇನೂ ಹೊಸ್ತಲ್ಲ. ನಾನು ನನ್ನ ಕೆಲಸಕ್ಕೆ 15 ವರ್ಷಗಳಿಂದ ಈ ಮಳೇಲಿ ಓಡಾಡ್ತಾನೆ ಇದ್ದೀನಿ. ಈಗ ಲೀವಲ್ಲಿರೋದಕ್ಕೆ ಮತ್ತೆ ಎದ್ದು ಹೋಗೋಕ್ಕೆ ಸ್ವಲ್ಪ ಬೇಜಾರಿತ್ತು. ಆದರೂ ಕೂಡ ನನ್ನ ಸ್ಕೂಟಿ ತಗೊಂಡು ನಾನು ಹೊರಟೆ. ಹೋಗ್ತಾ ಹೋಗ್ತಾ ಪ್ರಕೃತಿಯ ಸುಂದರವಾದ ರೂಪಗಳು ಒಂದೊಂದಾಗಿ ನನ್ನ ಎದುರಿಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮೊದಲು ಕೂಡ ಇದೇ ದಾರಿಯಲ್ಲಿ ಅದೆಷ್ಟೋ ಸಲ ಟ್ರಾವೆಲ್ ಮಾಡಿದ್ದೀನಿ. ಟೆನ್ಷನ್ನಲ್ಲಿ, ತಲೆಬಿಸಿಯಲ್ಲಿ, ವರ್ಕ್ ಪ್ರೆಷರಲ್ಲಿ ನನಗಿದನ್ನೆಲ್ಲ ಒಂದು ಚಿತ್ರಣವನ್ನಾಗಿ ನಿಮ್ಮ ಎದುರಿಗೆ ತಂದಿಡೋಕ್ಕೆ ಸಮಯ ಇರ್ತಿರಲಿಲ್ಲ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ದಾರಿ ಅಕ್ಕಪಕ್ಕದಲ್ಲಿ ಕಂಡಂತಹ ಸುಂದರವಾದ ದೃಶ್ಯಗಳನ್ನು ವಿಡಿಯೋ ಮಾಡ್ಕೊಳ್ತಾ ಹೊರಟಿದ್ದೀನಿ. ಇದು ನೆಲ ಸೇವಂತಿಗೆ ಅಥವಾ ಕಾಡು ಸೇವಂತಿಗೆ ಹೂ ಅಂತ. ಕನ್ನಡದಲ್ಲಿ ಇದಕ್ಕೆ ಗಾರ್ಗರಿ ಹೂ ಅಂತಾನೂ ಕರೀತಾರೆ. ಈ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಇದರ ಬಳ್ಳಿ ಎಷ್ಟೊಂದು ಹಬ್ಬಿದೆ, ಎಷ್ಟೊಂದು ಹೂ ಅರಳಿದೆ ಅಂದರೆ ಇಲ್ಲಿ ಒಂದು ಗಾರ್ಗರಿಯ ಸಾಮ್ರಾಜ್ಯನೇ ಸ್ಥಾಪನೆ ಆಗ್ಬಿಟ್ಟಿದೆ. ಇದು ನೋಡಿ, ಇದು ಎಲಿಫೆಂಟ್ ಕ್ರೀಪರ್. ಕನ್ನಡದಲ್ಲಿ ಇದಕ್ಕೆ ಸಮುದ್ರ ಬಳ್ಳಿ, ಸಮುದ್ರ ಸೋಗೆ, ಚಂದ್ರಪಾದ ಅಂತ ಕರೀತಾರೆ. ಇದರ ಬೇರುಗಳು ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಕೂಡ ಉಪಯೋಗ ಆಗತ್ತಂತೆ. ಇದು ಮಲಬಾರ್ ಮೆಲಾಸ್ಟೋಮ್ ಅಂತ. ಇದನ್ನ ಕನ್ನಡದಲ್ಲಿ ನೆಕ್ಕರೆ ಹೂ ಅಥವಾ ಕೆಂಕರಿಕೆ ಹೂ ಅಂತ ಕರೀತಾರೆ. ಇದು ಗಾಯಗಳನ್ನು ಗುಣಪಡಿಸೋದಕ್ಕೆ, ಅತಿಸಾರ, ಜೀರ್ಣಾಂಗ ಸಮಸ್ಯೆ, ಕೆಲವು ಸ್ತ್ರೀ ರೋಗಗಳಿಗೆ ಔಷಧೀಯ ಗಿಡವಾಗಿ ಉಪಯೋಗ ಆಗತ್ತೆ. ಈ ಗಿಡ ನಿಮಗೆ ಗೊತ್ತಿರಬಹುದು, ಬಿಕ್ಕೆ ಗಿಡ. ಈ ಬಿಕ್ಕೆ ಹಣ್ಣನ್ನ ತಿಂದೋರಿಗೆ ಗೊತ್ತು ಇದರ ರುಚಿ. ನೋಡೋ ಕಣ್ಣಲ್ಲಿ ಸೌಂದರ್ಯ ಇದ್ರೆ ಈ ಹುಲ್ಲಿನ ಹೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸತ್ತಲ್ವಾ. ತುಂಗೆ ಹುಲ್ಲು, ಜೇಕಿನ್ ಹುಲ್ಲು, ಜಂಬಿ ಹುಲ್ಲು ಅಂತೆಲ್ಲ ಕರೀತಾರಂತೆ ಈ ಹುಲ್ಲಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನನ್ನ ಫೇವರಿಟ್ ರೋಡ್.
ಇಲ್ಲಿ ದಟ್ಟವಾದ ಕಾಡು, ಪುಟ್ಟದಾದ ಊರು, ಬೆಟ್ಟ, ಗುಡ್ಡ, ನದಿ, ತೊರೆ, ಹೂವು, ಹಣ್ಣು, ಗದ್ದೆ, ತೋಟ ಎಲ್ಲವೂ ಸಿಗುತ್ತೆ. ಆ ಗಿಡದ ಹಿಂದೆ ನವಿಲ್ ಕಾಣ್ತಿದೆ ನೋಡಿ, ಕರೆಕ್ಟಾಗಿ ನೋಡಿದ್ರೆ ನವಿಲ್ ಓಡಾಡ್ತಾ ಇರೋದು ಕಾಣಿಸುತ್ತೆ. ಈ ದಾರಿಲಿ ನಾನು ಓಡಾಡಿದಾಗ ನವಿಲ್ ಕಾಣದೇ ಇರೋ ಒಂದಿನಾನು ಇಲ್ಲ ಗೊತ್ತಾ. ನಂಗಂತೂ ನಾಡಿಗಿಂತ ಕಾಡೇ ಇಷ್ಟ. ಈ ಬಣ್ಣಗಳು, ಈ ಸೌಂದರ್ಯ, ಈ ಶಾಂತಿ, ಈ ಸಂಭ್ರಮ ನಾಡಲ್ಲಿ ನನಗಂತೂ ಕಾಣಲ್ಲ. ಈ ಕಾಡಲ್ಲಿ ಒಣಗಿರೋ ಮರದ್ದೊಂದು ಕಥೆ ಇರುತ್ತೆ, ಚಿಗುರೋ ಗಿಡದ್ದೊಂದು ಕಥೆ ಇರುತ್ತೆ, ಹರಿಯೋ ನೀರಿಗೊಂದು ಕಥೆ ಇರುತ್ತೆ. ಕೇಳೋ ಮನ್ಸಿರ್ಬೇಕಷ್ಟೆ. ಇದು ಉತ್ತರ ಕನ್ನಡದ ಜೀವನದಿ, ಭಾವನದಿ, ಪುಣ್ಯನದಿ, ಅಘನಾಶಿನಿ. ಇದೊಂದು ಹೂ ಬಿಟ್ಟಿಲ್ಲ, ಮೊಗ್ಗಿದೆ. ಮೋಸ್ಟ್ಲಿ ನಾಳೆ ಅರಳಬಹುದು. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಿಶೇಷವಾಗಿ ಕಾಣಸಿಗುವಂತಹ ಸಸ್ಯ. ಇದಕ್ಕೆ ದೊಡ್ಡ ಚಿರಾಯುತ ಅಂತ ಹೆಸರು. ಹೂ ಅರಳಿದಾಗ ಇದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅನ್ನೋದು ನಾನು ಇಮೇಜ್ ಅನ್ನ ಇಲ್ಲೇ ತೋರಿಸಿದ್ದೀನಿ ನೋಡಿ. ಇದು ಪಶ್ಚಿಮ ಘಟ್ಟದಲ್ಲಿ ಕಾಣುವಂತಹ ಒಂದು ವಿಶೇಷವಾದ ಆರ್ಕಿಡ್ ಸಸ್ಯ. ಇದಕ್ಕೆ ಹಬೇನಾರಿಯಾ ಅಥವಾ ಟೂತ್ ಬ್ರಷ್ ಆರ್ಕಿಡ್ ಅಂತ ಹೇಳ್ತಾರಂತೆ. ಎಕ್ಸಾಕ್ಟ್ ಆಗಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ನಂಗೂ ಗೊತ್ತಿಲ್ಲ. ಇದು ನೋಡಿ ಪಶ್ಚಿಮ ಘಟ್ಟದ ಮೋಹಕ ಸುಂದರಿ ಗೌರಿ ಹೂ. ಈ ಗೌರಿ ಹೂವಿಲ್ದೆ ನಮ್ದು ಗೌರಿ ಗಣೇಶ ಹಬ್ಬನೇ ಆಗಲ್ಲ. ಗೌರಿ ಹಬ್ಬಕ್ಕೆ ಗೌರಿ ಹೂ ತರದೆ ಪೂಜೆ ಮಾಡೋರೇ ಇಲ್ಲ ನಮ್ ಕಡೆ. ಇದಕ್ಕೆ ಫೈರ್ ಲಿಲ್ಲಿ ಅಂತ ಹೆಸರು. ಹೌದಲ್ವಾ, ಬೆಂಕಿ ತರಾನೇ ಕಲರ್ ಇದೆ ನೋಡಿ ಇದಕ್ಕೆ. ಮೋಸ್ಟ್ಲಿ ಆ ಬ್ರಹ್ಮ ಬಹಳ ಕ್ರಿಯೇಟಿವಿಟಿಯಿಂದ ಹುಟ್ಸಿರೋ ಹೂವಿರ್ಬೇಕಿದು. ಇವತ್ತಿನ ಜರ್ನಿಯ ಬೆಸ್ಟ್ ಪಾರ್ಟ್ ಈ ಹೂವು. ಇದು ಕುರಿಂಜಿ ಹೂ. ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಅದು ಇಲ್ಲಿ ನಮ್ಮೂರ ಹತ್ರ ನಾನು ಫಸ್ಟ್ ಟೈಮ್ ಈ ಹೂವನ್ನ ನೋಡ್ತಿರೋದು. ನಾನಿವತ್ತು ಈ ಜರ್ನಿ ಮಾಡಿರ್ಲಿಲ್ಲ ಅಂದ್ರೆ ನಂಗಿದ್ ಮಿಸ್ ಆಗ್ತಿತ್ತು. ಈ ಪ್ರಕೃತಿ ಯಾರಿಗೆ ಏನನ್ ಕೊಡ್ಬೇಕು ಕೊಟ್ಟೆ ಕೊಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅನ್ಸತ್ತೆ. ಇಂಥದ್ದೊಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ನನ್ನನ್ನು ಕರೆದು ನನಗಿದನ್ನು ತೋರಿಸಿದಾಳೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ನೇಚರ್.
ಈ ಹೂ ನಿಮಗೆಲ್ಲ ಗೊತ್ತಿರ್ಬೋದು. ನಾವೆಲ್ಲ ಇದಕ್ಕೆ ಬೆಣ್ಣೆ ಕುಂಡಿಗೆ ಅಂತ ಕರಿತೇವೆ. ಇದಕ್ಕೆ ಕ್ರೇಪ್ ಜಿಂಜರ್ ಮತ್ತೆ ಚಂಗಲಕೋಸ್ಟ ಅನ್ನೋ ಹೆಸರಿದೆ. ತೇರಿನ ಹೂ ಈ ಟೈಮಲ್ಲಿ ರಸ್ತೆ ಪಕ್ಕದಲ್ಲೆಲ್ಲ ಕೆಂಪು ಕೆಂಪಾಗಿ ಅರಳ್ಕೊಂಡಿರುತ್ತೆ. ಇದು ಜುಮ್ಕಿ ಗಿಡ. ಹೂವಿನಷ್ಟೇ ಹೂವಿನ ಹೆಸರು ಕೂಡ ಚೆನ್ನಾಗಿದೆ ಅಲ್ವಾ? ಇದು ಗೆಜ್ಜೆ ಹೂ. ಯಾರ ಆರೈಕೆ ಇಲ್ಲದೆ, ಯಾವ ಗೊಬ್ಬರ ಇಲ್ಲದೆ ಎಷ್ಟು ಸುಂದರವಾಗಿ ಬೆಳಿತಾವಲ್ವಾ ಈ ಹೂಗಳು. ಈ ಪ್ರಕೃತಿಯ ಮಧ್ಯೆ ಹೋಗ್ತಾ ಇದ್ರೆ ಎಷ್ಟು ದೂರ ಹೋದ್ರೂ ಬೇಜಾರಾಗಲ್ಲ. ನಾನು ನಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನಾದ್ರೂ ಪ್ರಕೃತಿ ಹತ್ರ ಹೋಗ್ತೇನೆ, ಇಲ್ಲ ಅವಳಾದ್ರೂ ಕರ್ಸ್ಕೋತಾಳೆ ಅಂತ. ಈ ಸಲ ಅವಳು ನನ್ನನ್ನು ಕರ್ಸ್ಕೊಂಡಿದ್ಲು. ಯೂನಿವರ್ಸ್ ಹ್ಯಾಸ್ ಇಟ್ಸ್ ಓನ್ ಪ್ಲಾನ್ ಅಂತಾರಲ್ಲ, ಅದೇ ತರ ಈ ಪ್ರಯಾಣ ಗುರಿ ಮುಟ್ಟದೇ ಇದ್ರು ಅದ್ಭುತವಾದ ಅನುಭವವನ್ನ ಕೊಟ್ಟಿತ್ತು. ನನ್ನ ಈ ಸುಂದರ ಪ್ರಯಾಣ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಈ ಪ್ರಕೃತಿಯ ಸೌಂದರ್ಯ ನೋಡಿ ಮುಗಿಯೋಕೆ ಸಾಧ್ಯನೇ ಇಲ್ಲ. ಮತ್ತೊಂದ್ಸಲ ಮತ್ತೊಂದು ಸುಂದರವಾದ ಅನುಭವಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಹ್ಯಾಪಿ ಟೈಮ್.